ಇವತ್ತು ನಾನು ಸ್ವಲ್ಪ ಕ್ರೀಮ್ಗಳು ತೊಗೋಬೇಕಿತ್ತು ಅಂತ ನಮ್ಮ ಯಜಮಾನ್ರು ಕರ್ಕೊಂಡು ಹತ್ರ ಇದ್ದಿದ್ದು ಮಾಲಿಗೆ ಹೋದೆ. ಅಲ್ಲಿ ನೋಡಿದ್ರೆ ಮೇನ್ ಶಾಪ್ ಕ್ಲೋಸ್ ಆಗಿತ್ತು. ಬೇರೆ ಶಾಪಿಗೆ ಹೋದ್ವಿ. ನಮ್ಮ ಯಜಮಾನ್ರಿಗೆ ಇಲ್ಲಿ ಡೌಟ್ ಬರ್ತಾ ಇತ್ತು, ಇದು ಮಾತ್ರೆನ ಅಥವಾ ಏನು ಅಂತ ಹಿಂದೆ ಮುಂದೆ ತಿರುಗಿಸಿ ನೋಡ್ತಿದ್ದಾರೆ. ರೀ ಯಜಮಾನ್ರೆ, ಈ ಥರ ಎಲ್ಲ ಗೊತ್ತಾಗಬೇಕು ಅಂದರೆ ಆಗಾಗ ಹೆಂಡ್ತಿನ ಶಾಪಿಂಗಿಗೆ ಕರ್ಕೊಬರ್ಬೇಕು. ನಮ್ಮ ಯಜಮಾನ್ರಿಗೆ ಈ ಗನ್ ಪೆನ್ನು ತುಂಬಾನೇ ಇಷ್ಟ ಆಯ್ತು. ರೀ ಯಜಮಾನ್ರೆ, ತಗೊಳ್ಳೋದಲ್ವಾ? ಕೊಡಿಸ್ಬೇಕಿತ್ತಲ್ವಾ? ಇಲ್ಲಿ ನೋಡಿ, ಅವಳು ಹುಡುಗಿ ಎಷ್ಟು ಕಷ್ಟ ಪಡ್ತಿದ್ದಾಳೆ ಆ ಹುಡುಗನ ಫೋಟೋ ತೆಗೆಯೋದಕ್ಕೆ. ಕೊನೆಗೂ ಆ ಹುಡುಗಂಗೆ ಇಷ್ಟ ಆಗೋದಿಲ್ಲ ಒಂದು ಫೋಟೋನು ಕೂಡ. ಅವ್ರು ಯಾವಾಗ ಹೋಗ್ತಾರೆ ಅಂತ ನಾವು ಕೂಡ ಕಾಯ್ತಾ ಇದ್ದೋ, ಯಾಕಂದ್ರೆ ನಮ್ಮ ವಿಡಿಯೋಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ. ನಾವು ಯಾವಾಗ ಹೋಗ್ತೀವಿ ಅಂತ ನಮ್ಮ ಹಿಂದೆ ನಿಂತಿದಾರಲ್ಲ ಅವರು ಕೂಡ ಕಾಯ್ತಾ ಇದ್ರು, ಯಾಕಂದ್ರೆ ಅವ್ರ ವಿಡಿಯೋ ಮತ್ತೆ ಫೋಟೋಸ್ಗಳನ್ನ ತಗೊಳ್ಳೋದಕ್ಕೆ. ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗೇ ಕಾಣುತ್ತದೆ. ವಿಪರೀತ ಪರೀಕ್ಷೆಗಳು ಉದ್ಭವವಾಗುತ್ತದೆ. ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುತ್ತದೆ. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋವಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ಎಲ್ಲರ ದಿನ ಶುಭವಾಗಲಿ.